ಗುಲ್ಬರ್ಗ ಮಹಾಜನತೆಗೆ ಮಹಾನಾಯಕ ಜನಪರ ವೇದಿಕೆಯ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದಂಥ ನಾಗೇಶ್ ಕೊಳ್ಳಿ ವಿಶೇಷವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಇವತ್ತು ವಿಪರೀತವಾಗಿರ್ತಕ್ಕಂಥ ಮಳೆಯಿಂದ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣ, SVP ಚೌಕು, ರಾಮ ಮಂದಿರ, ಖರ್ಗೆ ಚೌಕು, ತಿಮ್ಮಾಪುರಿ ಸರ್ಕಲ್, ವಿಧಾನಸೌಧ, ಸೂಪರ್ ಮಾರ್ಕೆಟ್, ಆಳಂದ್ ಚೆಕ್ ಪೋಸ್ಟ್, ಅನೇಕ ಸರ್ಕಲ್ಗಳಲ್ಲಿ ಇವತ್ತು ವಿಪರೀತವಾಗಿರ್ತಕ್ಕಂಥ ಮಳೆಯಿಂದ ಏನು ಅಲ್ಲಲ್ಲಿ ರೋಡು ಕೆಟ್ಟು ಹೋಗಿದೆ. ಆ ಕೆಟ್ಟು ಹೋಗಿರ್ತಕ್ಕಂಥ ರಸ್ತೆಯನ್ನು ಇವತ್ತು ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ರೋಡು ಕೆಟ್ಟು ಹೋಗಿದೆ. ಆ ಕೆಟ್ಟು ಹೋಗಿರ್ತಕ್ಕಂಥ ರಸ್ತೆಯನ್ನು ಇವತ್ತು ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಆ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ವಿಶೇಷವಾಗಿ ಸಾರ್ವಜನಿಕರಲ್ಲಿ ಟೂ ವೀಲರ್ ಸವಾರರಿಗೆ ಮತ್ತು ಆಟೋ ಚಾಲಕರಿಗೆ ಮತ್ತು ಕಾರ್ ಚಾಲಕರಿಗೆ ಇವತ್ತು ವಿನಂತಿ ಏನು ಮಾಡುವುದೇನಪ್ಪ ಅಂತಂದರೆ, ಏನು ಸಾರಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ನಿಯಮಗಳಿವೆ ಆ ನಿಯಮಗಳನ್ನು ಸರಿಯಾದಂಥ ರೀತಿಯಲ್ಲಿ ತಾವುಗಳು ಪಾಲಿಸಬೇಕು ಅಂತೇಳಿ ನಾನು ಸಂಘಟನೆ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಮತ್ತು ಇತ್ತೀಚೆಗೆ ಏನು ಮಳೆ ಆಗ್ತಾ ಇದೆ, ನಮ್ಮ ವಿಶೇಷವಾಗಿ ನಮ್ಮನ್ನು ಕಾಳಜಿ ವಹಿಸಿ ಏನು ಸೇವೆ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು, ಆ ಪೊಲೀಸ್ ಇಲಾಖೆಯವರಿಗೆ ಮಳೆಯನ್ನು ಲೆಕ್ಕಿಸದೆ ಏನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರಲ್ಲ ಅವರಿಗೆ ನಾನು ನಿಜವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಾಗಲಿ ಅಥವಾ ಪೊಲೀಸರಾಗಲಿ ಒಂದು ಏನು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಲ್ಲಿ ಆ ಟ್ರಾಫಿಕ್ ಜಾಮ್ ಆಗ್ತಕ್ಕಂಥದ್ದು ಒಂದು ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ದಯವಿಟ್ಟು ಸುಮ್ಮನೆ ವಿನಾಕಾರಣ ಏನಪ್ಪಾ ಅಂತಂದ್ರೆ ಆಟೋ ಚಾಲಕರಿಗಾಗಲಿ ಅಥವಾ ಟೂ ವೀಲರ್ ಚಾಲಕರಿಗಾಗಲಿ ಹಿಡಿದು ಈ ಚಾನಲ್ ಅಂತಕ್ಕಂಥ ಫೈನ್ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ವಿಪರೀತವಾಗಿರ್ತಕ್ಕಂಥ ಫೈನ್ಗಳೇನು ಹಾಕ್ತಾ ಇದ್ದಾರೆ. ನಿಜಕ್ಕೂ ಅದಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಬೇಕು. ಮತ್ತು ನಮ್ಮ ಗುಲ್ಬರ್ಗ ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ. ಎಲ್ಲೆಲ್ಲಿ ನೋ ಪಾರ್ಕಿಂಗ್ ಇದೆ ಅಲ್ಲಿ ಏನಪ್ಪಾ ಅಂತಂದ್ರೆ ಸಿಕ್ಕಾಪಟ್ಟಿಯಾಗಿ ಏನು ನೋ ಪಾರ್ಕಿಂಗ್ ಈ ಚಾನಲ್ ಏನು ಹಾಕ್ತಾ ಇದ್ದಾರಲ್ಲ, ದಯವಿಟ್ಟು ಮೊದಲನೇದಾಗಿ ಸರ್ಕಾರ ಮತ್ತು ಅಧಿಕಾರಿಗಳು ಪಾರ್ಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ರಸ್ತೆ ನಿರ್ಮಾಣ ಮಾಡಬೇಕು. ಅಂದಾಗ ಜನರಿಗೆ ಓಡಾಡ್ತಕ್ಕಂಥ ಬೈಕ್ಗಳಿಗಾಗಲಿ ಕಾರುಗಳಿಗಾಗಲಿ ಇತರೆ ವಾಹನಗಳಿಗೆ ಆಟೋ ಚಾಲಕರಿಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದ್ರೆ ನಿಲ್ಲಿಸಲಿಕ್ಕೆ ಒಂದು ಅವಕಾಶ ಇರ್ತದೆ. ಇಲ್ಲಪ್ಪ ಅಂತಂದ್ರೆ ಈ ಗುಲ್ಬರ್ಗ ಸಿಟಿಯಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ತಾವು ಸಿಕ್ಕಾಪಟ್ಟಿ ಏನಪ್ಪಾ ಅಂದ್ರೆ ಈ ಚಾನಲ್ ಹಾಕೋದ್ರ ಮುಖಾಂತರಗೆ ಕಷ್ಟದಲ್ಲಿರ್ತಕ್ಕಂಥ ಒಂದು ಆಟೋ ಚಾಲಕರು ಏನಪ್ಪಾ ಅಂತಂದ್ರೆ ಉಪಜೀವನ ಸಾಗಿಸ್ತಕ್ಕಂಥ ಸಂಸಾರವನ್ನು ನಡೆಸ್ತಕ್ಕಂಥ ಆಟೋ ಚಾಲಕರಿಗೆ ಏನಪ್ಪಾ ಅಂತಂದ್ರೆ ವಿಪರೀತವಾಗಿ ಈ ಚಾನಲ್ ಹಾಕೋದ್ರ ಮುಖಾಂತರ ಒಂದು ಇನ್ನಿಷ್ಟು ಕಷ್ಟದಲ್ಲಿ ಏನು ಸೇರ್ಪಡೆ ಮಾಡ್ತಾ ಇದಾರಲ್ಲ, ದಯವಿಟ್ಟು ಅದನ್ನು ಕೈ ಬಿಡುವುದರ ಮುಖಾಂತರ ಒಂದು ತಮ್ಮ ಕರ್ತವ್ಯವನ್ನು ಅತಿ ನಿಷ್ಠೆಯಿಂದ ಮಾಡಬೇಕು ಅಂತಕ್ಕಂಥದ್ದು. ಸುಮ್ಮನೆ ಬೆಲ್ಟ್ ಸೀಟ್ ಇಲ್ಲ ಅದು ಇಲ್ಲ ಅಂತೇಳಿ ಏನಪ್ಪಾ ಅಂದ್ರೆ ಅಲ್ಲಿ ಕೆಲವೊಬ್ರು ಪೊಲೀಸ್ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಸಿಕ್ಕಾಪಟ್ಟಿ ಈ ಚಾನಲ್ ಹಾಕ್ತಾ ಇದ್ದಾರೆ. ಅವರ ಮೇಲೆ ಮೇಲಾಧಿಕಾರಿಗಳು ಸತೆ ಒಂದು ಸ್ವಲ್ಪ ಗಮನವನ್ನು ಇಡಬೇಕು. ಮತ್ತು ಸಾರ್ವಜನಿಕರು ಕೂಡ ಆ ನಿಯಮಗಳನ್ನು ಪಾಲಿಸೋದ್ರ ಮುಖಾಂತರ ನಮ್ಮ ಪೊಲೀಸ್ ಇಲಾಖೆಯವರು ವಿಶೇಷವಾಗಿ ಟ್ರಾಫಿಕ್ ಪೊಲೀಸರು ಏನಪ್ಪಾ ಅಂತಂದ್ರೆ ಮಳೆಯನ್ನು ಲೆಕ್ಕಿಸದೆ ಇವತ್ತೇನು ಕರ್ತವ್ಯವನ್ನು ಮಾಡ್ತಾ ಇದ್ದಾರಲ್ಲ, ಅವರಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ SP ಮತ್ತು ಕಮಿಷನರ್ಗಳಾಗಲಿ ಅವರಿಗೆ ಇವತ್ತು ಮಳೆಯಿಂದ ಒಂದು ಆರೋಗ್ಯಕ್ಕೆ ಹಾನಿ ಆಗಲಾರ್ದಂಥ ರೀತಿಯಲ್ಲಿ ಏನಪ್ಪ ಅಂದ್ರೆ ರೈನ್ ಕೋಟು ಮತ್ತು ಕ್ಯಾಪು ಇತ್ಯಾದಿ ಸಾಮಗ್ರಿಗಳೇನಪ್ಪ ಅಂತಂದರೆ ಮಳೆಯಿಂದ ಮತ್ತು ಚಳಿಯಿಂದ ಅವರ ಆರೋಗ್ಯ ಸರಿಯನ್ನು ಕಾಪಾಡಿಕೊಳ್ಳಿಕ್ಕೆ ಅವರಿಗೆ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಅವರಲ್ಲಿ ಈ ಮೂಲಕ ವಿನಂತಿಸುತ್ತೇನೆ.